Hi friends, complete English grammar. Previous ವಿಡಿಯೋದಲ್ಲಿ noun rules part 2 ತಿಳ್ಕೊಂಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ noun rules part 3. Even in this video there are 10 rules and ಏನದು ಚೆಕ್ ಮಾಡೋಣ. Rule number 21. There are some nouns that indicate length, measure and money, weight or number. Length measurement ಆಗಲಿ money weight ಮತ್ತೆ ನಂಬರ್ ಇದ್ದಾಗ when they are preceded by a numeral ಅಂದ್ರೆ ನಂಬರ್ ಮುಖಾಂತರ ಅದನ್ನ ಪ್ರೆಸಿಡ್ ಮಾಡಿದಾಗ ಸ್ಟಾರ್ಟ್ ಮಾಡಿದಾಗ they remain unchanged its form. ಅದರಲ್ಲಿ ಯಾವುದೇ ರೀತಿ ಚೇಂಜ್ ಆಗಂಗಿಲ್ಲ. ಲೈಕ್ ನೋಡಿ ಫೂಟ್, ಮೀಟರ್, ಪೇರ್, ಸ್ಕೋರ್, ಡಜನ್, ಹೆಡ್, ಇಯರ್, 100, 1000, ಮಿಲಿಯನ್ ಅದರಲ್ಲಿ ಚೇಂಜ್ ಆಗೋದಿಲ್ಲ. ಎಕ್ಸಾಂಪಲ್ ನೋಡೋಣ. ಇಟ್ ಈಸ್ ಅ 5-year ಡಿಗ್ರಿ ಕೋರ್ಸ್. ಇಲ್ಲಿ ಇಯರ್ ಹೇಗಿದೆ ಹಾಗೆ ಇದೆ. ರೀಸನ್ ಇಯರ್ ಹಿಂದ್ಗಡೆ ಏನಿದೆ 5 ಅಂತಿದೆ. ಸೆನ್ಸ್ ಇಟ್ ಈಸ್ ಅನ್ಚೇಂಜ್. ಇಟ್ ಈಸ್ ಅ 5-year ಡಿಗ್ರಿ ಕೋರ್ಸ್. ಐ ಹ್ಯಾವ್ 7 ಡಜನ್ ಆಫ್ ಶೂಸ್. ಡಜನ್ ಹಿಂದ್ಗಡೆ 7 ಇದೆ, ಅದಕ್ಕೆ ಓನ್ಲಿ ಡಜನ್. ಐ ಹ್ಯಾವ್ ಡಜನ್ಸ್ ಆಫ್ ಶೂಸ್. ಇಲ್ಲಿ ಯಾಕೆ ಡಜನ್ಸ್ ಅಂತ ಬಂತು? ದೇರ್ ಇಸ್ ನೋ ನಂಬರ್, ಅಲ್ಲಿ ನಂಬರ್ ಇಲ್ಲ, ಅದಕ್ಕೆ ನೀವು ಡಜನ್ ಅನ್ಬಾರ್ದು, ಅಲ್ಲಿ ಡಜನ್ಸ್ ಅನ್ಬೇಕಾಗುತ್ತೆ, ಪ್ಲೂರಲ್ ಮಾಡ್ಬೇಕಾಗುತ್ತೆ, ಚೇಂಜ್ ಆಗುತ್ತೆ. ಐ ಹ್ಯಾವ್ ಡಜನ್ಸ್ ಆಫ್ ಶೂಸ್. ಐ ನೀಡ್ ಅ ಮಿಲಿಯನ್ ರುಪೀಸ್. ಅನ್ನೋದು ಒಂದು ನಂಬರ್ ತರ 1 ಮಿಲಿಯನ್ ಅಂತ ತಿಳ್ಕೊಬಹುದು ನಾವು. ಐ ನೀಡ್ 1 ಮಿಲಿಯನ್ ರುಪೀಸ್. ಅಲ್ಲಿ ಮಿಲಿಯನ್ ಅನ್ಚೇಂಜ್. ಐ ನೀಡ್ ಮಿಲಿಯನ್ಸ್ ಆಫ್ ರುಪೀಸ್, ಅಲ್ಲಿ ಚೇಂಜ್ ಆಗುತ್ತೆ, ಪ್ಲೂರಲ್ ಆಗುತ್ತೆ. ಶಿ ಬ್ರಾಟ್ ಅ ಡಜನ್ ಆಫ್ ಬನಾನಾಸ್. ಡಜನ್ ಆಸ್ ಇಟ್ ಈಸ್, ಯಾಕಂದ್ರೆ ಇದೆ, ಇಂಡಿಕೇಟ್ಸ್ 1. ಶಿ ಬ್ರಾಟ್ 1 ಡಜನ್ ಆಫ್ ಬನಾನಾಸ್. ಶಿ ಬ್ರಾಟ್ ಡಜನ್ಸ್ ಆಫ್ ಬನಾನಾಸ್. ಸೊ ಇಲ್ಲಿ ನಂಬರ್ ಇಲ್ಲ, ದೆನ್ ಅಲ್ಲಿ ಪ್ಲೂರಲ್ ಆಗುತ್ತೆ, ಡಜನ್ಸ್ ಆಫ್ ಬನಾನಾಸ್. ರೂಲ್ ನಂಬರ್ 22. If preposition connect two similar nouns, then noun used in singular form and take singular verb. ನೋಡಿ, ಯಾವುದೇ ಒಂದು ಪ್ರಿಪೋಸಿಷನ್ ಎರಡು ನಾಮಪದಗಳನ್ನ ಕನೆಕ್ಟ್ ಮಾಡಿದ್ರೆ ಅಂಡ್ ಎರಡು ನೌನ್ಸ್ಗಳು ನಾಮಪದಗಳು ಸಿಂಗ್ಯುಲರ್ ಇರಬೇಕಾಗುತ್ತೆ ಅಂಡ್ ಸಿಂಗ್ಯುಲರ್ ವರ್ಬ್ ನ ತಗೋಬೇಕಾಗುತ್ತೆ. ಎಕ್ಸಾಂಪಲ್ ನೋಡೋಣ. ದ ವಿಲೇಜಸ್ ಆಫ್ಟರ್ ವಿಲೇಜಸ್ ವರ್ ವಿಸಿಟೆಡ್ ಡ್ಯೂರಿಂಗ್ ದಿ ಲಾಸ್ಟ್ ಇಲೆಕ್ಷನ್. ಇದರಲ್ಲಿ ಸೆಂಟೆನ್ಸ್ ರಾಂಗ್ ಆಗುತ್ತೆ, ಯಾಕಂದ್ರೆ ವಿಲೇಜ್ ಮತ್ತೆ ವಿಲೇಜ್ ಬೋತ್ ಆರ್ ನೌನ್. ಮಿಡಲ್ ಅಲ್ಲಿ ಪ್ರಿಪೋಸಿಷನ್ ಇದೆ, ಆಫ್ಟರ್ ಇದೆ, ಪ್ಲೂರಲ್ ಆಗಕ್ಕೆ ಸಾಧ್ಯ ಇಲ್ಲ, ಸಿಂಗ್ಯುಲರ್ ಆಗಬೇಕು ಅಂಡ್ ಸಿಂಗ್ಯುಲರ್ ವರ್ಬ್ ತಗೋಬೇಕಾಗುತ್ತೆ. ಅಂದ್ರೆ ಸೆಂಟೆನ್ಸ್ ಕರೆಕ್ಟ್ ಮಾಡ್ಬೇಕಂದ್ರೆ ಈ ರೀತಿ ಆಗ್ಬೇಕು. ವಿಲೇಜ್ ಆಫ್ಟರ್ ವಿಲೇಜ್ ವಾಸ್ ವಿಸಿಟೆಡ್ ಡ್ಯೂರಿಂಗ್ ದಿ ಲಾಸ್ಟ್ ಎಲೆಕ್ಷನ್. ವಿಲೇಜ್ ಆಫ್ಟರ್ ವಿಲೇಜ್ ಹ್ಯಾಸ್ ಬಿನ್ ಸ್ವೆಪ್ಟ್ ಅವೇ. ಶಿ ಈಸ್ ಮಚ್ ಬೆಟರ್ ನೌ ಅಂಡ್ ಗೆಟಿಂಗ್ ಸ್ಟ್ರಾಂಗರ್ ಡೇ ಬೈ ಡೇ. ನೋಡಿ, ಡೇ ಬೈ ಡೇ, ಮಂತ್ ಬೈ ಮಂತ್, ಇಯರ್ ಬೈ ಇಯರ್, ಬುಕ್ ಬೈ ಬುಕ್, ಪೇಜ್ ಬೈ ಪೇಜ್, ವಿಲೇಜ್ ಬೈ ವಿಲೇಜ್, ಟೌನ್ ಆಫ್ಟರ್ ಟೌನ್. ಸೊ ಇಲ್ಲಿ ಯಾವಾಗ್ಲೂ ಸಿಂಗ್ಯುಲರ್ ಬರಬೇಕು. ಒಂದು ವೇಳೆ ಇನ್ ಬಿಟ್ವೀನ್ ಸೇಮ್ ನೌನ್ಸ್, ಏರ್ ನೌನ್ಸ್ ಇನ್ ಬಿಟ್ವೀನ್ ಒಂದು ಪ್ರಿಪೋಸಿಷನ್ ಬಂದ್ರೆ ಬೋತ್ ನೌನ್ ಮಸ್ಟ್ ಬಿ ಸಿಂಗ್ಯುಲರ್. ನೆಕ್ಸ್ಟ್ ರೂಲ್ ನಂಬರ್ 23. The titles are always considered singular even if the title sounds plural. ಈಗ ಟೈಟಲ್ ಆಫ್ ದಿ ಸಬ್ಜೆಕ್ಟ್, ಫಿಲ್ಮ್ಸ್, ಮೂವೀಸ್, ವಾಟ್ ಎವರ್ ಟೈಟಲ್ ಏನಿರುತ್ತೆ ಆ ಟೈಟಲ್ ಪ್ಲೂರಲ್ ತರ ಇದ್ರೂ ಕೂಡ ಸಿಂಗ್ಯುಲರ್ ಕನ್ಸಿಡರ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ನೋಡೋಣ. 3 Idiots ಈಸ್ ಮೈ ಫೇವರೇಟ್ ಮೂವಿ. ಇಲ್ಲಿ 3 Idiots ನಂದು ಮೂವಿ ನೇಮ್ ಇದೆ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ 3 Idiots, ಐ ಆಮ್ ಟಾಕಿಂಗ್ ಅಬೌಟ್ ಮೂವಿ ಆಫ್ 3 Idiots. ದೆನ್ ಅದು ಟೈಟಲ್ ಪ್ಲೂರಲ್ ಇರಬಹುದು, ಬಟ್ ನಾ ಸಿಂಗ್ಯುಲರ್ ಕನ್ಸಿಡರ್ ಮಾಡಬೇಕಾಗುತ್ತೆ. ಶರ್ಮಾ ಬ್ರದರ್ಸ್ ಈಸ್ ದಿ ಬೆಸ್ಟ್ ಮೂವಿಂಗ್ ಕಂಪ್ನಿ ಇನ್ ದಿ ಟೌನ್. ನೋಡಿ, ಶರ್ಮಾ ಬ್ರದರ್ಸ್ ಅನ್ನೋದು ಒಂದು ಕಂಪ್ನಿ ಹೆಸರಿದೆ, ಅದು ಕಂಪ್ನಿ ನೇಮ್ ಆಫ್ ದಿ ಕಂಪ್ನಿ. ಇಟ್ ಈಸ್ ನಾಟ್ ಪ್ಲೂರಲ್, ಸೊ ಅದು ನಾವು ಈಸ್ ನ ಬಳಕೆ ಮಾಡಬೇಕಾಗುತ್ತೆ. ಪೋಸ್ಟ್ ಕಾರ್ಡ್ಸ್ ಈಸ್ ಮೈ ಫೇವರೆಟ್ ನೆವೆಲ್. ಇದೊಂದು ನೆವೆಲ್ ಇದೆ ಪೋಸ್ಟ್ ಕಾರ್ಡ್ಸ್ ಅಂತ. ನಾ ಪೋಸ್ಟ್ ಕಾರ್ಡ್ಸ್ ಕಲೆಕ್ಟೆಡ್ ಅಂತ ಅನ್ಬೋದು, ಅವಾಗ ಪ್ಲೂರಲ್ ಆಗುತ್ತೆ. ಬಟ್ ಐ ಆಮ್ ಟಾಕಿಂಗ್ ಅಬೌಟ್ ಟೈಟಲ್ ಆಫ್ ದಿ ನೆವೆಲ್. ಇಟ್ ಇಸ್ ಅಲ್ಲಿ ಪ್ಲೂರಲ್ ಬರಂಗಿಲ್ಲ, ಸಿಂಗ್ಯುಲರ್ ವರ್ಬ್ ಬರುತ್ತೆ, ಈಸ್. ಪೋಸ್ಟ್ ಕಾರ್ಡ್ಸ್ ಈಸ್ ಮೈ ಫೇವರೆಟ್ ನೆವೆಲ್. ಐ ಆಮ್ ಟಾಕಿಂಗ್ ಅಬೌಟ್ ನೆವೆಲ್. ರೂಲ್ ನಂಬರ್ 24. ಆಫ್ಟರ್ ಫಾಲೋವಿಂಗ್ ಫ್ರೇಸಸ್ ಯೂಸ್ ಪ್ಲೂರಲ್ ಫಾರ್ಮ್ ಆಫ್ ನೌನ್. ನೋಡಿ, ಒನ್ ಆಫ್, ಎನಿ ಆಫ್, ಸಮ್ ಆಫ್, ಈಚ್ ಆಫ್, ಐದರ್ ಆಫ್, ನೈದರ್ ಆಫ್, ನನ್ ಆಫ್, ಮೋಸ್ಟ್ ಆಫ್, ಆಲ್ ಆಫ್ ಅಂತ ಬಂದ್ರೆ ಅಲ್ಲಿ ಕಂಪಲ್ಸರಿ ಪ್ಲೂರಲ್ ನೌನ್ ಬರುತ್ತೆ, ಬಟ್ ತಗೊಳ್ಳೋದು ಸಿಂಗ್ಯುಲರ್ ಒಬ್ಬೇ ತಗೊಳುತ್ತೆ. ಇಫ್ ನೌನ್ ಇಸ್ ಅನ್ಕೌಂಟೇಬಲ್ ಸಿಂಗ್ಯುಲರ್ ಅಂಡ್ ನೌನ್ ಅನ್ಕೌಂಟೇಬಲ್ ಪ್ಲೂರಲ್. ಓಕೆ, ನೋಡೋಣ ಹೇಗಿದೆ.
ನೋಡಿ, ಐದರ್ ನೈದರ್ ವಿತೌಟ್ ಆಫ್ ಇದ್ರೆ, ಐದರ್ ನೈದರ್ ವಿತೌಟ್ ಆಫ್ ಇದ್ರೆ ಟೇಕ್ ದಿ ನೌನ್ ಇಸ್ ಅ ಸಿಂಗ್ಯುಲರ್ ಅಂಡ್ ಟೇಕ್ಸ್ ನೌನ್ ಇಸ್ ಅ ಸಿಂಗ್ಯುಲರ್. ನೋಡೋಣ ಎಕ್ಸಾಂಪಲ್ ಸಮೇತ. ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಯರ್, ಇಲ್ಲಿ ರಾಂಗ್ ಇದೆ ನೋಡಿ, ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಯರ್ ಹ್ಯಾಸ್ ಕಮ್. ಇಲ್ಲಿ ಒನ್ ಆಫ್ ಆದ್ಮೇಲೆ ಪ್ಲೇಯರ್ಸ್ ಬರ್ಬೇಕದು, ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಯರ್ಸ್ ಹ್ಯಾಸ್ ಕಮ್. ನನ್ ಆಫ್ ದಿ ಆರ್ಟಿಕಲ್ಸ್ ಹ್ಯಾಸ್ ಬಿನ್ ಸೋಲ್ಡ್, ಇಲ್ಲಿ ಆರ್ಟಿಕಲ್ಸ್ ಕರೆಕ್ಟ್ ಇದೆ. ಎನಿ ಆಫ್ ದಿ ಬಾಯ್ಸ್, ಎನಿ ಆಫ್ ದಿ ಬಾಯ್ಸ್ ಕ್ಯಾನ್ ಡೂ ದಿಸ್, ಕರೆಕ್ಟ್ ಇದೆ. ಓಕೆ, ಈ ರೀತಿ ಸೆಂಟೆನ್ಸ್ ಬೇಕಾಗುತ್ತೆ. ಒನ್ ಆಫ್, ನನ್ ಆಫ್, ಎನಿ ಆಫ್ ಜೊತೆ ಪ್ಲೂರಲ್ ನೌನ್ ಬರಬೇಕು, ಸಿಂಗ್ಯುಲರ್ ವರ್ಬ್ ನ ತಗೊಳ್ಬೇಕು. ಈಸ್, ದ ಈಸ್ ಪ್ಲೇಸ್ಡ್ ಬಿಫೋರ್ ದಿ ಪ್ರಾಪರ್ ನೌನ್ when the proper noun is used as a common noun. ನೋಡಿ, ಯಾವುದೇ ಪ್ರಾಪರ್ ನೌನ್ಗೆ ದ ಆರ್ಟಿಕಲ್ ಯೂಸ್ ಮಾಡಕ್ ಸಾಧ್ಯನೇ ಇಲ್ಲ, ಬಟ್ ಯೂಸ್ ಮಾಡ್ಬೋದು ಯಾವಾಗ ಅಂದ್ರೆ ಅದು ಕಾಮನ್ ನೌನ್ ತರ ಟ್ರೀಟ್ ಅದ. ಫಾರ್ ಎಕ್ಸಾಂಪಲ್, ಶರಣ್, ದ ಶರಣ್ ಅಂತ ಅನ್ನಕ್ ಬರಂಗಿಲ್ಲ, ಇಟ್ ಈಸ್ ರಾಂಗ್. ಈಗ ಸಚಿನ್ ತೆಂಡೂಲ್ಕರ್, ದ ಸಚಿನ್ ತೆಂಡೂಲ್ಕರ್ ಅನ್ನಕ್ ಬರಂಗಿಲ್ಲ, ಇಟ್ ಈಸ್ ರಾಂಗ್. ಬಟ್ ವಿ ಕ್ಯಾನ್ ಯೂಸ್, ನಾವು ಯೂಸ್ ಮಾಡ್ಬೋದು ಯಾವಾಗ ಆ ಹೆಸರನ್ನ ಕಾಮನ್ ನೌನ್ ತರ ಟ್ರೀಟ್ ಮಾಡಿದಾಗ. ಎಕ್ಸಾಂಪಲ್ ನೋಡೋಣ. ಕ್ವಾಲಿಟಿ ಆಫ್ ನೇಮ್ಸ್ ಕಾಮನ್ ನೌನ್. ಫಾರ್ ಎಕ್ಸಾಂಪಲ್, ಆಕಾಶ್ ಈಸ್ ದಿ ಸಚಿನ್ ತೆಂಡೂಲ್ಕರ್ ಆಫ್ ದಿ ಫ್ಯೂಚರ್. ಆಕಾಶ್ ನಾವು ಏನ್ ಹೇಳ್ತಾ ಇದೀವಿ, ಈಸ್ ದಿ ಸಚಿನ್ ತೆಂಡೂಲ್ಕರ್ ಆಫ್ ದಿ ಫ್ಯೂಚರ್ ಅಂತ ಹೇಳ್ತಾ ಇದೀವಿ. ಅಂಡ್ ಈ ಸಿಚುವೇಶನ್ ಅಲ್ಲಿ ಸಚಿನ್ ತೆಂಡೂಲ್ಕರ್ ಗೆ ದ ಯೂಸ್ ಮಾಡಬಹುದು. ಸಚಿನ್ ತೆಂಡೂಲ್ಕರ್ ಇದೊಂದು ಪ್ರಾಪರ್ ನೋನ್ ಇದೆ, ಬಟ್ ಇಲ್ಲಿ ಒಂದು ಕಾಮನ್ ನೋನ್ ತರ ಟ್ರೀಟ್ ಆಗ್ತಾ ಇದೆ. ಮುಖೇಶ್ ಈಸ್ ದಿ ಬಿಲ್ ಗೇಟ್ಸ್ ಆಫ್ ಇಂಡಿಯಾ. ಮುಖೇಶ್ ಅವರು ಬಿಲ್ ಗೇಟ್ಸ್, ನಮ್ ಇಂಡಿಯಾದ ಬಿಲ್ ಗೇಟ್ಸ್ ಅಂತ ಹೇಳ್ಬೋದು. ಇಲ್ಲಿ ದ ಬಿಲ್ ಗೇಟ್ಸ್ ಅನ್ಬೇಕಾಗುತ್ತೆ, ಯಾಕೆ ಇಲ್ಲಿ ಬಿಲ್ ಗೇಟ್ಸ್ ನಾವು ಕಾಮನ್ ನೋನ್ ತರ ಟ್ರೀಟ್ ಮಾಡ್ತಾ ಇದೀವಿ. He is the Amitabh Bachchan of our class. He is the Amitabh Bachchan of our class. ಇಲ್ಲಿ ಅಮಿತಾಬ್ ಬಚ್ಚನ್ ಅವರಿಗೆ ನಾವು ದ ಅಂತ ಯೂಸ್ ಮಾಡ್ತಾ ಇದೀವಿ. ರೀಸನ್, ಇಲ್ಲಿ ಕಾಮನ್ ನೌನ್ ತರ ಟ್ರೀಟ್ ಆಗ್ತಾ ಇದೆ ಈ ಸೆಂಟೆನ್ಸ್ ಅಲ್ಲಿ. Number 26. Some nouns have one meaning in the singular and another in the plural. Some nouns singular ತರ ಇರುತ್ತಂತೆ ಮೀನಿಂಗ್ ಅಲ್ಲಿ, and another in the plural. ನೋಡೋಣ. ಈಗ ಅಡ್ವೈಸ್ ಅನ್ನೋ ಶಬ್ದ ಕೌನ್ಸಲ್ ಅಂತಿದೆ, ಅಡ್ವೈಸಸ್ ಪ್ಲೂರಲ್ ಅಲ್ಲಿ ಇದರ ಮೀನಿಂಗ್ ಚೇಂಜ್ ಆಗುತ್ತೆ, ಇನ್ಫಾರ್ಮೇಶನ್ ಅಂತ. ಏರ್ ಅಂದ್ರೆ ಅದ್ರ ಮೀನಿಂಗು ಅಟ್ಮಾಸ್ಫಿಯರ್ ಅಂತ, ಏರ್ಸ್ ತಂದಾಗ ಪ್ರೌಡ್ ಅಂತ ಹೇಳ್ತೀವಿ, ಅದ್ರ ಮೀನಿಂಗ್ ಚೇಂಜ್ ಆಗುತ್ತೆ. ಅಥಾರಿಟಿ ಅಂದ್ರೆ ಕಮಾಂಡ್ ಅಂತ ಹೇಳ್ಬೋದು, ಅಥಾರಿಟೀಸ್ ಅಂದ್ರೆ ಪವರ್, ಪರ್ಸನ್ಸ್ ಇನ್ ಪವರ್ ಅಂತ ಹೇಳ್ತೀವಿ. ಗುಡ್ ಇಸ್ ಅ ವೈಸ್ ಅಂತ ಹೇಳ್ತೀವಿ, ಇದ್ರ ಮೀನಿಂಗ್, ಗುಡ್ ಮೀನಿಂಗ್ ಏನಾಗಿದೆ, ವೈಸ್ ಅಂತ ಹೇಳ್ತೀವಿ. ಗೂಡ್ಸ್ ಅಂದ್ರೆ ಪ್ರಾಪರ್ಟಿ ಅಂತ ಹೇಳ್ಬೋದು. ಐರನ್ ಅಂದ್ರೆ ಮೆಟಲ್ ಆಗುತ್ತೆ, ಐರನ್ಸ್ ಅಂದ್ರೆ ಫೆಟರ್ ಮತ್ತೆ ಚೈನ್ಸ್ ಆಗುತ್ತೆ. ಫೋರ್ಸ್ ಅಂದ್ರೆ ಸ್ಟ್ರೆಂತ್ ಆಗುತ್ತೆ, ಫೋರ್ಸ್ ಅಂದ್ರೆ ಸ್ಟ್ರೆಂತ್, ಅದ್ರ ಮೀನಿಂಗು. ಫೋರ್ಸಸ್ ಅಂದ್ರೆ ಆರ್ಮಿ ಆಗುತ್ತೆ. ಕಂಟೆಂಟ್ ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಕಂಟೆಂಟ್ಸ್ ಅಂದ್ರೆ ಥಿಂಗ್ಸ್ ಕಂಟೆಂಟ್, ಅದ್ರಲ್ಲಿ ಏನಿದೆ ಅಂತ ಹೇಳೋಕೆ. ರೆಸ್ಪೆಕ್ಟ್ ಅಂದ್ರೆ ರಿಗಾರ್ಡ್ಸ್ ಆಗುತ್ತೆ. ರೆಸ್ಪೆಕ್ಟ್ಸ್ ಅಂದ್ರೆ ಕಾಂಪ್ಲಿಮೆಂಟ್ಸ್ ಆಗುತ್ತೆ. ವರ್ಕ್ ಅಂದ್ರೆ ಜಾಬ್ ಆಗುತ್ತೆ. ವರ್ಕ್ಸ್ ಅಂದ್ರೆ ಕಂಪೋಸಿಷನ್ಸ್ ಅಂಡ್ ಫ್ಯಾಕ್ಟರೀಸ್ ಆಗುತ್ತೆ. ಸೊ ನೋಡಿ, ಸಿಂಗ್ಯುಲರ್ ಇದ್ದಾಗ ಅದ್ರ ಮೀನಿಂಗ್ ಬೇರೆ ಆಗುತ್ತೆ, ಪ್ಲೂರಲ್ ಇದ್ದಾಗ ಮೀನಿಂಗ್ ಚೇಂಜ್ ಆಗುತ್ತೆ. ದಟ್ ಇಸ್ ರೂಲ್ ನಂಬರ್ 26. ಯೂಸ್ apostrophe s with ಲಿವಿಂಗ್ ಥಿಂಗ್ಸ್ ಅಂಡ್ ಯೂಸ್ ಆಫ್ ದಿ ವಿತ್ ನಾನ್ ಲಿವಿಂಗ್ ಥಿಂಗ್ಸ್. ಈಗ ನೀವು ಪೊಸೆಸಿವ್ ರೀಪ್ರೆಸೆಂಟ್ ಮಾಡ್ಬೇಕಂದ್ರೆ ಲಿವಿಂಗ್ ಥಿಂಗ್ಸ್ ಇದ್ರೆ apostrophe s ಯೂಸ್ ಮಾಡಿ, ನಾನ್ ಲಿವಿಂಗ್ ಥಿಂಗ್ ಇದ್ರೆ apostrophe s ಯೂಸ್ ಮಾಡಬಾರ್ದು, ಆಫ್ ದಿ ಯೂಸ್ ಮಾಡಬೇಕು. ಎಕ್ಸಾಂಪಲ್ ನೋಡೋಣ. ದಿಸ್ ಈಸ್ ರಾಜುಸ್ ವ್ಯಾಲೆಟ್, ದಿಸ್ ಈಸ್ ರಾಜುಸ್ ಪೆನ್, ದಿಸ್ ಈಸ್ ರಾಜುಸ್ ಬುಕ್. ಈ ರೀತಿ ಯೂಸ್ ಮಾಡಬಹುದು. ರಾಜುಗೆ apostrophe s ಬರುತ್ತೆ, ಅವ್ರದ್ದು ವ್ಯಾಲೆಟ್ ಇದೆ ಅಂತ. ದ ಹೌಸಸ್ ವಾಲ್ ನೀಡ್ಸ್ ಟು ಬಿ ರೀಕನ್ಸ್ಟ್ರಕ್ಟೆಡ್. ಈ ಸೆಂಟೆನ್ಸ್ ರಾಂಗ್ ಇದೆ, ಯಾಕೆ? ಹೌಸ್ ನಾನ್ ಲಿವಿಂಗ್ ಥಿಂಗ್ ಇದೆ, ಅಲ್ಲಿ apostrophe s ಬರಂಗಿಲ್ಲ, ಏನ್ ಬರುತ್ತೆ? ದ ವಾಲ್ ಆಫ್ ದಿ ಹೌಸ್ ನೀಡ್ಸ್ ಟು ಬಿ ಕನ್ಸ್ಟ್ರಕ್ಟೆಡ್. ಈಗ ನಂತರ ಎರಡು ಇದೆ ನೋಡಿ, ಒಬ್ಬ ಪರ್ಸನ್ ಇದ್ದಾನೆ ರಾಮ್ ಅಂತ, ರಾಮನ ಲೆಗ್, ಕಾಲ್ ಬಗ್ಗೆ ಮಾತಾಡ್ಬೇಕಾಗಿದೆ, ರಾಮ್ಸ್ ಲೆಗ್ ಅಂತೀನಿ. ಅದೇ ಒಂದು ಚೇರ್ಸ್ ಲೆಗ್ ಮಾತಾಡ್ಬೇಕಾದ್ರೆ ಚೇರ್ಸ್ ಲೆಗ್ ಅಂತ ಕರಿಬಾರ್ದು, ಲೆಗ್ ಆಫ್ ದಿ ಚೇರ್ ಅಂತ ಕರಿಬೇಕು. ಲಿವಿಂಗ್ ಥಿಂಗ್ ಇದ್ರೆ apostrophe s ಯೂಸ್ ಮಾಡ್ತೀರಾ, ನಾನ್ ಲಿವಿಂಗ್ ಥಿಂಗ್ ಇದ್ರೆ ಆಫ್ ದಿ ಯೂಸ್ ಮಾಡ್ಬೇಕಾಗುತ್ತೆ. ದಟ್ ಇಸ್ ರೂಲ್ ನಂಬರ್ 27. So when we talk about two persons, if they have one possessive case in the sentence, we need to add yes later after mentioning of two persons. ಈಗ ಇಬ್ರು ಪರ್ಸನ್ ಇದ್ದಾರೆ, ಇಬ್ರು ಪರ್ಸನ್ ಒಂದೇ ಓನರ್ಶಿಪ್. ಈಗ ತಿಳ್ಕೊಳ್ಳಿ, ಒಂದು ಲ್ಯಾಪ್ಟಾಪ್ ಇದೆ, ಈ ಲ್ಯಾಪ್ಟಾಪ್ ಇಬ್ಬರದಿದೆ. ಆ ಇಬ್ಬರದು ಇದೇ ಲ್ಯಾಪ್ಟಾಪ್ ಅಂತ ಹೇಳ್ಬೇಕಂದ್ರೆ ಐ ಹ್ಯಾವ್ ಟು ಟೇಕ್ ಬೋತ್ ನೇಮ್ಸ್, ಅವ್ರ ಇಬ್ಬರ ಹೆಸರು ತಗೋಬೇಕು. ಬಟ್ ಸೆಕೆಂಡ್ ನೇಮ್ ಏನಿದೆ ಅದಕ್ಕೆ ಮಾತ್ರ apostrophe s ಹಾಕ್ಬೇಕು. ಫಾರ್ ಎಕ್ಸಾಂಪಲ್, ಈಗ ಐ ವಿಲ್ ಟೇಕ್ ಟೂ ನೇಮ್ಸ್,
ಸಾತ್ವಿಕ್ ಅಂಡ್ ಸಾನ್ವಿ ಅವರ ಲ್ಯಾಪ್ಟಾಪ್ ಅಂತ ಹೇಳ್ಬೇಕಂದ್ರೆ ಹೇಗೆ ಹೇಳ್ತೀನಿ, ಸಾತ್ವಿಕ್ ಅಂಡ್ ಸಾನ್ವೀಸ್ ಲ್ಯಾಪ್ಟಾಪ್. ಸಾತ್ವಿಕ್ಸ್ ಅಂತ ಅನ್ಬಾರ್ದು, ಯಾಕಂದ್ರೆ ಇಬ್ರು ಸೇರಿ ಒಂದೇ ಲ್ಯಾಪ್ಟಾಪ್ ಇದೆ, ಅವಾಗ ಸಾತ್ವಿಕ್ ಅಂಡ್ ಸಾನ್ವೀಸ್ ಲ್ಯಾಪ್ಟಾಪ್ ಅನ್ಬೇಕು. ಎಕ್ಸಾಂಪಲ್ ನೋಡಿ, ಮೈ ಮದರ್ ಅಂಡ್ ಫಾದರ್ಸ್ ಚಾಯ್ಸ್ ಈಸ್ ಪರ್ಫೆಕ್ಟ್. ಇಲ್ಲಿ ಮೈ ಮದರ್ ಮತ್ತೆ ಫಾದರ್ ಇಬ್ರು ಬೇರೆ ಬೇರೆ ಚಾಯ್ಸ್ ಇದ್ರೆ ಅವಾಗ ಎಫಸ್ಟ್ ಆಫ್ ಎಸ್ ಹಾಕಿ, ಇಬ್ಬರದು ಒಂದೇ ಇದ್ದಾಗ ನಾವು ಸೆಕೆಂಡ್ ನೌನ್ಗೆ ಎಫಸ್ಟ್ ಆಫ್ ಎಸ್ ಹಾಕ್ಬೇಕಾಗುತ್ತೆ. His brother and sisters. His brother and sister's study room is combined. Chris- Christine went to Robert and Mary's house. ಕ್ರಿಸ್ಟಿನ್ ಎಲ್ಲಿ ಹೋಗಿದ್ದಾನೆ, ರಾಬರ್ಟ್ ಅಂಡ್ ಮೇರಿಸ್ ಹೌಸ್, ಅಂದ್ರೆ ಒಂದೇ ಮನೆಗೆ ಹೋಗಿದ್ದಾನೆ. ರಾಬರ್ಟ್ ಅಂಡ್ ಮೇರಿ ಹೌಸ್ ಬೋತ್ ಬಿಲಾಂಗ್ಸ್, ಇಬ್ಬರದು ಒಂದೇ ಮನೆ ಇದೆ, ರಾಬರ್ಟ್ ಅಂಡ್ ಮೇರಿಸ್ ಹೌಸ್, ಬಟ್ ಹಿ ಫೌಂಡ್ ದ ಕಪಲ್ ಹ್ಯಾಸ್ ಗಾನ್ ಔಟ್. ಸಚಿನ್ ಅಂಡ್ ಸೌರವ್ಸ್ ಪಾರ್ಟ್ನರ್ಶಿಪ್ ವಾಸ್ ಆಸಮ್. ಸಚಿನ್ ಮತ್ತೆ ಸೌರವ್ಸ್ ಪಾರ್ಟ್ನರ್ಶಿಪ್ ಇಬ್ಬರು ಸೇರಿ ಒಬ್ಬರು ಒಂದೇ ಮಾತಾಡ್ತಾ ಇದ್ವಿ, ಪಾರ್ಟ್ನರ್ಶಿಪ್ ವಾಸ್ ಆಸಮ್. ಸೊ ರೂಲ್ ನಂಬರ್ 28 ಏನಿರುತ್ತೆ, ಇಫ್ ಟೂ ಪರ್ಸನ್ ಹ್ಯಾಸ್ ಒನ್ ಪೊಸಿಷನ್ ಒಂದ್ರ ಮೇಲೆ ಓನರ್ಶಿಪ್ ಇದ್ದಾಗ ಸೆಕೆಂಡ್ ಪರ್ಸನ್ಗೆ ಎಫ್ ಬಳಕೆ ಮಾಡಿ. ದಿಸ್ ಈಸ್ ರಾಹುಲ್ ಅಂಡ್ ಸೋನಮ್ ಶಾಪ್. ಇದು ರಾಹುಲ್ ಮತ್ತೆ ಸೋನಮ್ಸ್ ಅವ್ರ ಶಾಪ್ ಇದೆ, ಅಂದ್ರೆ ಅವ್ರದ್ದು ಶಾಪ್ ಇವ್ರ ಶಾಪ್ ಬೇರೆ ಬೇರೆ ಶಾಪ್ ಇಲ್ಲ, ಒಂದೇ ಶಾಪ್ ಇದೆ, ರಾಹುಲ್ ಅಂಡ್ ಸೋನಮ್ ಶಾಪ್. ನೆಕ್ಸ್ಟ್ ರೂಲ್ ನಂಬರ್ 29. When we talk about two different things and then the position of two things need to express separately. ಎರಡು ಡಿಫ್ರೆಂಟ್ ಥಿಂಗ್ಸ್ ಬಗ್ಗೆ ಮಾತಾಡಿದಾಗ ಪೊಸಿಷನ್ ಇಬ್ಬರಿಗೂ ಅಪ್ಲೈ ಆಗುತ್ತೆ. ಎಕ್ಸಾಂಪಲ್ ನೋಡಿ, ಈಗ ನಾನು ಎಕ್ಸಾಂಪಲ್ ಹೇಳ್ತೀನಿ. ಈಗ ಸಾನ್ವಿ ಸಾತ್ವಿಕ್ ಇಬ್ಬರದು ಒಂದೇ ಲ್ಯಾಪ್ಟಾಪ್ ಇದ್ರೆ ನಾ ಹೇಳ್ತೀನಿ ಸಾನ್ವಿ ಅಂಡ್ ಸಾತ್ವಿಕ್ಸ್ ಲ್ಯಾಪ್ಟಾಪ್. ಈಗ ಸಾನ್ವಿ ಪೆನ್ ಬೇರೆ ಇದೆ, ಸಾತ್ವಿಕ್ಸ್ ಪೆನ್ ಬೇರೆ ಇದೆ, ಇಬ್ರು ಪೆನ್ ಮುರಿದಿದೆ, ಅವಾಗ ಹೇಳ್ಬೇಕಂದ್ರೆ ಹೆಂಗ್ ಹೇಳ್ಬೇಕು, ಸಾತ್ವಿಕ್ಸ್ ಅಂಡ್ ಸಾನ್ವೀಸ್ ಪೆನ್ಸ್ ಆರ್ ಬ್ರೋಕನ್. ಸೊ ಈ ರೀತಿ ಹೇಳ್ಬೇಕಾಗುತ್ತೆ, ಅಲ್ಲಿ ಆರ್ ಅನ್ಬೇಕು, ಪೆನ್ಸ್ ಅನ್ಬೇಕು. ಎಕ್ಸಾಂಪಲ್ ನೋಡೋಣ, ಇಂಡಿಯಾ ಅಂಡ್ ಚೈನಾಸ್ ಎಕನಾಮಿ ಇಸ್ ಡಿಫ್ರೆಂಟ್. ರಾಂಗ್ ಆಗುತ್ತೆ, ಯಾಕಂದ್ರೆ ಇಬ್ಬರದು ಬೇರೆ ಬೇರೆ ಎಕನಾಮಿ ಇದೆ. ಈ ರೀತಿ ಹೇಳ್ಬೇಕು, ಇಂಡಿಯಾಸ್ ಅಂಡ್ ಚೈನಾಸ್ ಎಕನಾಮಿ ಇಸ್ ಡಿಫ್ರೆಂಟ್. ಕರೆಕ್ಟ್ ಇಸ್ ಬೋತ್ ಆರ್ ಡಿಫ್ರೆಂಟ್ ಕಂಟ್ರೀಸ್ ಹ್ಯಾವಿಂಗ್ ಡಿಫ್ರೆಂಟ್ ಎಕನಾಮಿ, ಸೊ ದೇ ಶುಡ್ ಹ್ಯಾವ್ ಡಿಫ್ರೆಂಟ್ ಪೊಸಿಷನ್ ಕೇಸಸ್. ಬೇರೆ ಬೇರೆ ಪೊಸಿಷನ್ ಕೇಸ್ ಯೂಸ್ ಮಾಡ್ಬೇಕಾಗುತ್ತೆ, ಎರಡಕ್ಕೂ ಎಫಸ್ಟ್ ಆಫ್ ಎಸ್ ಯೂಸ್ ಮಾಡಬೇಕು. ರೂಲ್ ನಂಬರ್ 30. ಎಫಸ್ಟ್ ಎಫ್ ಇಸ್ ಎಸ್ ಯೂಸ್ ಟು ಪ್ಲೂರಲ್ ಆಫ್ಟರ್ ಎಂಡ್ ಆಫ್ ಎಸ್. ನೋಡಿ, ಪ್ಲೂರಲ್ಲಿ ಆಲ್ರೆಡಿ ಎಸ್ ಎಂಡ್ ಆಗಿರುತ್ತೆ, ಅದಕ್ಕೆ ಮತ್ತೆ ಫಸ್ಟ್ ಆಫ್ ಎಸ್ ಆಡ್ ಮಾಡಬೇಕಾ? ಇಲ್ಲ. ಹೆಂಗ್ ಯೂಸ್ ಮಾಡಬೇಕು, ಎಸ್ ಆದ್ಮೇಲೆ ಫಸ್ಟ್ ಆಫ್ ನ ಯೂಸ್ ಮಾಡಬೇಕಾಗುತ್ತೆ. ನೋಡೋಣ ನೋಡಿ, ದ ವಿಂಡೋಸ್ ಗ್ಲಾಸ್ ವಾಸ್ ಬ್ರೋಕನ್. ಇಲ್ಲಿ ವಿಂಡೋಸ್ ಆಲ್ರೆಡಿ ಪ್ಲೂರಲ್ ಇದೆ, ಅದಕ್ಕೆ ನೀವು ಮತ್ತೆ ಫಸ್ಟ್ ಆಫ್ ಹಾಕಿ ಎಸ್ ಯೂಸ್ ಮಾಡಬಾರ್ದು, ಬರೀ ಫಸ್ಟ್ ಆಫ್ ನ ಬಳಕೆ ಮಾಡಬೇಕು. ಇಫ್ ದ ನೌನ್ ಎಂಡ್ಸ್ ವಿತ್ ಎಸ್, ದ ವಿಂಡೋಸ್ ಗ್ಲಾಸ್ ವಾಸ್ ಬ್ರೋಕನ್. The X colors differed greatly. The house's doors are all painted red. So this is all about 10 rules of the session. ಇಲ್ಲಿಗೆ ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದೆ ಬರುವಂತ ವಿಡಿಯೋದಲ್ಲಿ ಕೂಡ ಇನ್ನೂ ಸ್ವಲ್ಪ ರೂಲ್ಸ್ ಇದೆ ಅಂಡ್ ಅಲ್ಲಿ ನೌನ್ ರೂಲ್ಸ್ ಕಂಪ್ಲೀಟ್ ಆಗುತ್ತೆ. ನೀವು ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ. ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.